ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿಗೆ 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಮೂರನೇ ದಿನ ಆಗಿರೋದ್ರಿಂದ ನಾನು ಏನೆಲ್ಲ ರೆಸಿಪಿಗಳನ್ನ ಮೂರನೇ ದಿನದಲ್ಲಿ ಫಾಲೋ ಮಾಡಿದ್ದೀನಿ, ವೆಯ್ಟ್ ಲಾಸ್ ಫುಡ್ಡು ಏನೇನು ತೊಗೊಂಡಿದ್ದೀನಿ ಅಂತೇಳಿ ನೋಡ್ಕೊ ಬನ್ನಿ ಫ್ರೆಂಡ್ಸ್. ಮತ್ತು ವೆಯ್ಟ್ನ ಚೆಕ್ ಮಾಡ್ತೀನಿ ನೋಡಿ, ಆಯಿತಾ ಫ್ರೆಂಡ್ಸ್. 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನ ಸ್ಟಾರ್ಟ್ ಮಾಡಿದ್ದ ದಿನ ನನಗೆ 75 kg 400 ಗ್ರಾಮ್ ಇತ್ತು. 1 ಡೇ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನೋಡಿದಾಗ 75 kg 50 ಗ್ರಾಮ್ ಅಷ್ಟು ಆಗಿದೆ, ಅಂದರೆ 350 ಗ್ರಾಮ್ ಕಮ್ಮಿ ಆಗಿದೆ. ಸೆಕೆಂಡ್ ಡೇ ಕಂಪ್ಲೀಟ್ ಆದಮೇಲೆ ಮೂರನೇ ದಿನ ನೋಡಿದಾಗ 74 kg 700 ಗ್ರಾಮ್ ಆಗಿದ್ದೀನಿ. ಆವತ್ತು ಕೂಡ 350 ಗ್ರಾಮ್ ಕಮ್ಮಿ. ನನಗೆ 2 ದಿನವೂ 350 ಗ್ರಾಮ್ ವೆಯ್ಟು ಕಮ್ಮಿ ಆಯಿತು. ಟೋಟಲು 2 ದಿನಕ್ಕೆ ನನಗೆ 700 ಗ್ರಾಮ್ ವೆಯ್ಟು ಕಡಿಮೆ ಆಗಿದೆ ಫ್ರೆಂಡ್ಸ್. ಇವತ್ತಿನ ಡೆಟಾಕ್ಸ್ ಜ್ಯೂಸ್ ಮಾಡೋದಕ್ಕೆ ಕರಿಬೇವು ಮತ್ತು ಬೀಟ್ರೋಟ್ನ ತಗೊಂಡಿದ್ದೀನಿ ನಾನು. ಬೀಟ್ರೋಟ್ನ ಚೆನ್ನಾಗಿ ನುಣ್ಣಗೆ ರುಬ್ಬಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸೋಸ್ಕೋಬೇಕು. ಆ ಸೋಸಿದಂಥ ಮಿಶ್ರಣಕ್ಕೆ ನಿಂಬೆಹಣ್ಣನ್ನು ನಾನು 2 ಭಾಗಗಳನ್ನು, ಅಂದರೆ 2 ತುಂಡು ಮಾಡಿ ಅದು 2 ಭಾಗಗಳನ್ನ ನಾನು ನಿಂಬೆಹಣ್ಣಿನ ಜ್ಯೂಸನ್ನ ಹಿಂಡ್ಕೊತೀನಿ. ಈ ರೀತಿ ಮಾಡಿದರೆ ಆಗುತ್ತೆ. ಬೀಟ್ರೋಟಿಂದ ಮಾಡಿದಂತಹ ಮಾರ್ನಿಂಗ್ ಡೆಟಾಕ್ಸ್ ಜ್ಯೂಸ್ ರೆಡಿ. ಯಾರಿಗೆ ಬ್ಲಡ್ ಕಡಿಮೆ ಇದೆ ಅಂಥವರು ದಾಳಿಂಬೆ, ಖರ್ಜೂರ, ಬೀಟ್ರೋಟು, ಕ್ಯಾರೆಟು ಇಷ್ಟನ್ನ ಆ್ಯಡ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿತಾ ಬಂದರೆ ಬ್ಲಡ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ನಾನೇ 2025ರಲ್ಲಿ ಬ್ಲಡ್ ಇಂಜೆಕ್ಷನ್ನು ವರ್ಷದಲ್ಲಿ 3 ಸಲ ಹಾಕಿಸ್ಕೊಂಡಿದ್ದೀನಿ. ಒಂದು ಸಲಿಗೆ 4 ಇಂಜೆಕ್ಷನ್ನು ಸಜೆಸ್ಟ್ ಮಾಡೋರು. ಯಾಕೆ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಬ್ಲಡ್ಡು ಡೌನ್ ಆಗಿಬಿಡೋದು. ಯಾವಾಗ ಟೆಸ್ಟ್ ಮಾಡಿಸಿದ್ರೂ 8:30 ಬರೋದು. ತೀರಾ ಸುಸ್ತಾಗೋದು, ನಡೆಯೋಕ್ಕೂ ಆಗ್ತಾಯಿರಲಿಲ್ಲ ನನಗೆ. ಅದರಿಂದಾಗಿ ಇಂಜೆಕ್ಷನ್ ಹಾಕಿಸ್ಕೊತಾ ಇದ್ದೆ. ಆವಾಗ ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದು ಈ ಜ್ಯೂಸನ್ನ ನಾನು ನವೆಂಬರಿಂದ ಆಗಾಗ್ಗೆ ತಗೊತಾ ಇದ್ದೀನಿ. ಈಗ ನನಗೆ ಬ್ಲಡ್ಡು 12.7 ಗ್ರಾಮ್ ಇದೆ. ಲಾಸ್ಟು ನಾನು ಬ್ಲಡ್ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದು ನವೆಂಬರ್ ತಿಂಗಳಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಇಂಜೆಕ್ಷನ್ ಹಾಕಿಸ್ಕೊಂಡಿಲ್ಲ. ಈಗ ನಾನು ಆರಾಮಾಗೆ, ಸುಸ್ತು ಏನೂ ಆಗ್ತಾಯಿಲ್ಲ ನನಗೆ, ಆರಾಮಾಗಿದ್ದೀನಿ. ಬ್ಲಡ್ಡು ಕೂಡ ಜಾಸ್ತಿ ಇದೆ ನನಗೆ. ಇವತ್ತು ನಾನು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಹಚ್ಕೊಂಡು ಬೆಂಡೆಕಾಯಿನ ಉರಿಬೇಕಲ್ವ, ಉರಿಯೋದಕ್ಕೆ ಸ್ಟವ್ ಹಚ್ಚಿ ಬಾಣಲಿಲಿ ಇಟ್ಟಿದ್ದೀನಿ. ಉರಿಯುವಾಗ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಉರಿಯೋದ್ರಿಂದ ಬೆಂಡೆಕಾಯಿ ಲೋಳೆ ಥರ ಬರಲ್ಲ. ಬೆಂಡೆಕಾಯಿ ಚೆನ್ನಾಗಿ ಹುರ್ಕೊಬಿಡ್ಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಲೋಳೆ ಬಂದುಬಿಡುತ್ತೆ ಬೆಂಡೆಕಾಯಿ. ನಾನು ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ತೆಂಗಿನಕಾಯಿ ತಗೊಂಡಿದ್ದೀನಿ, ಈರುಳ್ಳಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಟೊಮೊಟೊ ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ. ಬೆಂಡೆಕಾಯಿ ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಕೋಬೇಕು ಸಾಂಬಾರಿಗೆ. ಮತ್ತು ಸಾಂಬಾರು ಪುಡಿ ತಗೊಂಡಿದ್ದೀನಿ, ಖಾರದ ಪುಡಿ ತಗೊಂಡಿದ್ದೀನಿ. ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊತೀನಿ ನಾನು. ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ಬಾಡೀಲಿ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ. ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಫೋಲೇಟ್ ಎಂಬ ಅಂಶಗಳು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇದರಲ್ಲಿರುವ ಲೋಳೆ ಅಂಶವು ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಆಗೋದು ತುಂಬಾ ಈಸಿ ಫ್ರೆಂಡ್ಸ್. ನಾವು ಮನ್ಸು ಮಾಡಬೇಕು ಅಷ್ಟೇ. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯಾವುದು ಏನು ಕಷ್ಟ ಏನಲ್ಲ. ಮನೆಯಲ್ಲೇ ಮಧ್ಯಾಹ್ನ ಅಡುಗೆ ಇರುತ್ತೆ, ಆ ಮುದ್ದೆ ಅಥವಾ ಚಪಾತಿನ ತಿನ್ಕೋಬೋದು. ಆಯಿಲ್ ಫುಡ್ ಒಂದು ತಿನ್ನಂಗಿಲ್ಲ ಅಷ್ಟೇ. ಆದಷ್ಟು ರೈಸ್ನ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಬೇಕ್ರಿ ಫುಡ್ಡು, ಜಂಕ್ ಫುಡ್ ಅಂತೂ ತಿನ್ನೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಹೊರಗಡೆ ಯಾವ ಫುಡ್ಡೂ ಮೈದಾಯಿಂದ ಮಾಡಿರೋದೇ ಆಗಲಿ, ಆಯಿಲ್ ಐಟಮ್ಮೇ ಆಗಲಿ ಏನೂ ತಿನ್ನೋಕ್ಕೆ ಹೋಗಬೇಡಿ. ಇದೊಂದು ಬಿಟ್ಬಿಟ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡೋದು ತುಂಬಾ ಈಸಿ. ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಇದ್ದರೆ ನನ್ನ ವಿಡಿಯೋ ನೋಡಿ ಫ್ರೆಂಡ್ಸ್. ಪ್ರತಿಯೊಂದು ವಿಡಿಯೋನೂ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾನು ಯಾವ ರೀತಿ ವೆಯ್ಟ್ ಲಾಸಲ್ಲಿ ಯಾವ್ಯಾವ ಫುಡ್ ಯೂಸ್ ಮಾಡ್ತೀನಿ ಅಂತೇಳಿ.
ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿದಂಥ ಮಿಶ್ರಣನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅನ್ನಕ್ಕೆ ಮತ್ತು ಚಪಾತಿಗೆ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯ ಥರ. ನಾನು ಮುದ್ದೆ ಮಾಡೋದ್ರಿಂದ ನಾನು ಸಾಂಬಾರು ಥರ ಮಾಡ್ಕೊತೀನಿ. ಜಾಸ್ತಿ ಗಟ್ಟಿಗೆ ಬೇಡ, ಸ್ವಲ್ಪ ತೆಳುಗಾಗಿರಲಿ ಅಂತೇಳಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸಾಂಬಾರನ್ನ ಕೂಡಿಸ್ತಾ ಇದ್ದೀನಿ. ಮಕ್ಕಳಿಗೆ ಹಸಿ ಬೆಂಡೆಕಾಯಿ ತಿನ್ನೋದಕ್ಕೆ ಕೊಡೋದ್ರಿಂದ ಅವರಲ್ಲಿರುವ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಯಾರಿಗಾದರೂ ಬಿಳಿ ರಕ್ತ ಕಣಗಳು ಕಡಿಮೆ ಇದ್ದಲ್ಲಿ ಇದನ್ನು ತಿನ್ನೋದ್ರಿಂದ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗುತ್ತವೆ. ಬೆಂಡೆಕಾಯಿಯಲ್ಲಿರುವ ಹೆಚ್ಚಿನ ನಾರಿನಾಂಶ ಮತ್ತು ಜಿಗುಟಾದ ರಸವು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದು ಸಕ್ಕರೆ ಮಟ್ಟವನ್ನು ನಿಧಾನಗೊಳಿಸುವುದರ ಜೊತೆಗೆ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ. ಇದರಲ್ಲಿರುವ ನಾರಿನಾಂಶವು ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತದೆ. ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಯಾರಾದರೂ ಇದ್ದರೆ ನನ್ನ ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಪ್ರತಿಯೊಂದು ವೀಡಿಯೋನ ನೋಡ್ತಾ ಬನ್ನಿ, ನಿಮಗೆ ಅರ್ಥ ಆಗ್ಬಿಡುತ್ತೆ. ನಿಜವಾಗ್ಲೂ ನಾನು ಮಾಡೋ ರೀತಿ ರೆಸಿಪಿಗಳ್ನ ಮಾಡಿಕೊಂಡು ನಾನು ಏನೇನು ಕಷಾಯ ಆಗಲಿ ವ್ಯಾಯಾಮ ಆಗಲಿ ಮಾಡ್ತಾ ಇರ್ತೀನಲ್ವ, ಅದನ್ನೆಲ್ಲ ನೀವು ಮಾಡ್ಕೊಂಡು ಬಂದರೆ ನಿಜವಾಗ್ಲೂ 100ಗೆ 100% ನೀವು ಕಮ್ಮಿ ಆಗ್ತೀರಾ ತೂಕ. ಈ ಥರ ಸಾಂಬಾರು ಮಾಡೋದ್ರಿಂದ ನಮಗೆ ಮಧ್ಯಾಹ್ನ ಊಟಕ್ಕೆ ಪಲ್ಯನೂ ಸಿಕ್ತಂಗಾಗುತ್ತೆ ಮತ್ತು ಊಟಕ್ಕೆ ಸಾಂಬಾರು ಸಿಕ್ತಂಗಾಗುತ್ತೆ. ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಮತ್ತು ಪಲ್ಯ ಎರಡೂ ಆಯಿತು. ಇನ್ನು ನನಗೆ ಮಾರ್ನಿಂಗ್ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನಾನು ಬೆಳಗ್ಗೆ ಬೀಟ್ರೋಟ್ ಪಲ್ಪ್ನ ಎತ್ತಿಟ್ಕೊಂಡಿದ್ದೆ ಅಲ್ವಾ. ಈಗ ಬೀಟ್ರೋಟ್ ಪಲ್ಪ್ನ ಉಪಯೋಗಿಸ್ಕೊಂಡು ಏನು ಮಾಡ್ತೀನಿ ಅಂತೇಳಿ ನೋಡಿರಿ. ಕಡಲೆಬೇಳೆನ ಸ್ವಲ್ಪ ಹುರ್ಕೊತೀನಿ, ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನಾನು ಈಗ ಕಡಲೆಬೇಳೆನ ಹುರ್ಕೊತಾ ಇರೋದು ರೊಟ್ಟಿ ಮಾಡೋಣ ಅಂಥೇಳಿ. ರೊಟ್ಟಿ ಅಂದ್ಕೊಳ್ಳಿ, ಇಲ್ಲ ದೋಸೆ ಅಂದ್ಕೊಂಡಾದರೂ ಅಂದ್ಕೊಳ್ರಿ, ಒಟ್ನಾಗೆ 2ರಲ್ಲಿ 1 ಆಯಿತಾ. ಚೆನ್ನಾಗಿ ಬೇಳೆನ ಹುರ್ಕೊಬೇಕು. ರೊಟ್ಟಿ ಅಥವಾ ದೋಸೆಗೆ ಈ ಥರ ಬೇಳೆ ಬಾಯಿಗೆ ಸಿಕ್ಕಿದಾಗ ಮಧ್ಯದಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ನಾನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನಾನು ಮಾಡೋ ರೆಸಿಪಿಗಳನ್ನ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಯಾರಾದರೂ ವೆಜಿಟೇರಿಯನ್ ಆದರೆ, ನಾನ್ ವೆಜ್ ಆದರೆ ಏನು ಬೇಕಾದರೂ ಮಾಡ್ಬೋದು. ವೆಜಿಟೇರಿಯನ್ನು ಈ ಥರ ಯೂಸ್ ಮಾಡ್ಕೋಬೋದು ನೀವು. ಈಗ ನಾವು ಇದನ್ನು ರೊಟ್ಟಿ ಅಂದ್ಕೊಳ್ಳೋಣ. ರೊಟ್ಟಿ ಮಾಡೋದಕ್ಕೆ ಏನು ಅಂದರೆ ಬೀಟ್ರೋಟ್ ಪಲ್ಪು, ಕಡಲೆ ಹಿಟ್ಟು, ಖಾರದ ಪುಡಿ, ಉಪ್ಪು, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೇಳೆನ ಹುರ್ಕೊಂಡಿದ್ವಲ್ಲ ಅದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅರಿಶಿನ ಹಾಕಿದ್ರೂ. ನಾನು ಹೇಳಿದಂತಹ ಎಲ್ಲ ಐಟಮ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ದೋಸೆನಾದರೂ ಹಾಕಿ ಅಥವಾ ರೊಟ್ಟಿಯಾಗಾದರೂ ಹಾಕಿ, 2ರಾಗ ಯಾವುದಾದ್ರೂ ಮಾಡಿದ್ರೂ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ಮಾರ್ನಿಂಗ್ ಆದರೂ ತಗೋಬೋದು, ಸಂಜೆ ಆದರೂ ತಗೋಬೋದು, ಮಧ್ಯಾಹ್ನ ಬೇಡ ಈ ರೆಸಿಪಿನ. ಒಬ್ಬರು ಕೇಳಿದ್ರು ನಾನು ವೆಜಿಟೇರಿಯನ್ನು ಯಾವ ರೆಸಿಪಿ ಮಾಡೋದು ಅಂತೇಳಿ. ಈ ಥರ ನೀವು ವೆಜಿಟೇರಿಯನ್ ಆಗಿದ್ದರೆ ಈ ಥರ ರೆಸಿಪಿನ ಮಾಡಿ ನೋಡಿ ತಿಂದು ನೋಡಿ ಆಯಿತಾ. ಆವಾಗ ನನಗೆ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತೇಳಿ. ಕಡಲೆ ಹಿಟ್ಟು ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಕಡಲೆ ಹಿಟ್ಟನ್ನ ವೆಯ್ಟ್ ಲಾಸಲ್ಲಿ ಉಪಯೋಗಿಸೋದ್ರಿಂದ ಬೇಗ ರಿಸಲ್ಟು ಸಿಗುತ್ತೆ ನಮಗೆ. ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಫ್ರೆಂಡ್ಸ್. ನಾವು ಈ ಥರ ಫುಡ್ನ ಏನಕ್ಕೆ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದರೆ ಬೇರೆ ಫುಡ್ನ ತಿನ್ನಬೇಕು ಅಂತ ಅನಿಸಲ್ಲ. ಈ ಥರ ವೆರೈಟಿಯಾಗಿ ಬೇರೆ ಫುಡ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಏನಾದ್ರೂ ಸ್ನ್ಯಾಕ್ಸ್ ಆಗಲಿ, ಆಯಿಲ್ ಐಟಮ್ ಆಗಲಿ, ಬೇರೆ ಜಂಕ್ ಫುಡ್ ಆಗಲಿ, ಆ ಥರ ಐಸ್ ಕ್ರೀಮ್ ಆಗಲಿ, ಆ ಥರ ಐಟಮ್ಗಳ್ನ ತಿನ್ನಬೇಕು ಅಂತ ಅನಿಸಲ್ಲ. ನಮ್ಮದೇ ಬೇರೆ ಥರ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನಾವು ಈ ಥರ ವೆರೈಟಿಯಾದ ರೆಸಿಪಿಗಳನ್ನ ಮಾಡ್ಕೊಂಡು ತಿಂತಾಯಿದ್ರೆ ಮನೆಯವರು ನೋಡ್ತಾರೆ ಟೇಸ್ಟ್ ಹೆಂಗಿದೆ ಅಂತೇಳಿ. ನಮ್ಮನೆಯವರು ಕೂಡ ಹಂಗೆ ನೋಡಿ ನಾನು ತಿನ್ನೋವಾಗ ಬಂದು ತಿಂತಾರೆ, ಸಖತ್ತಾಗಿದೆ, ಈ ಥರ ಎಲ್ಲ ಫುಡ್ನ ತಿಂದು ನಿಜವಾಗ್ಲೂ ನೀನು ಸಣ್ಣ ಆಗ್ತೀಯ ಅಂತೇಳಿ ಕೇಳ್ತಾರೆ. ಆಮೇಲೆ ನನ್ನ ರಿಸಲ್ಟ್ ನೋಡಿ ಆಮೇಲೆ ಅವರೇ ಶಾಕ್ ಆಗ್ತಾರೆ. ನಾನು ನಂಬೋದೇ ಇಲ್ಲ ಬಿಡು, ನೀನು ಇಷ್ಟೊಂದೆಲ್ಲ ಫುಡ್ನ ತಿಂದ್ಬಿಟ್ಟು ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊತಿದ್ಯಾ.
ನಮ್ಮ ಯಜಮಾನ್ರು ಹೇಳಿದ್ದಾರೆ, ಫ್ರೆಂಡ್ಸ್ ನೀನು 70 kg ಆದರೆ ನಾನು ಕೂಡ ನಿನ್ನ ಜೊತೆಗೆ ವೆಯ್ಟ್ ಲಾಸ್ ಮಾಡ್ತೀನಿ ಅಂತೇಳಿ. ನಾನೇನು ಅನ್ನೋದನ್ನ ನಾನು 70 kg ಆದಮೇಲೆ ನಾನು ಮಾತಾಡ್ತೀನಿ, ಅಲ್ಲಿವರೆಗೂ ನಾನು ಮಾತಾಡೋದಿಲ್ಲ ಆಯಿತಾ ವೆಯ್ಟ್ ಲಾಸ್ ಬಗ್ಗೆ. ಈ ರೊಟ್ಟಿಗೆ ಬೇಕಾದರೆ ಕ್ಯಾರೆಟ್ ತುರಿನ ಬೇಕಾದರೆ ಹಾಕ್ಕೋಬೋದು, ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹಚ್ಚಾಕಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೇಲಿ ಏನಾದರೂ ಮಕ್ಕಳಿದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ನೀವು ಹಾಕಿ ಕಳಿಸ್ಬೋದು. ನಾನು ಇದಕ್ಕೆ ಯಾವುದೇ ರೀತಿಯ ಮೈದಾನೇ ಆಗಲಿ ಗೋಧಿ ಹಿಟ್ಟನ್ನೇ ಆಗಲಿ ಯಾವ ಹಿಟ್ಟನ್ನು ಉಪಯೋಗಿಸಿಲ್ಲ, ನಾನು ಕಡಲೆ ಹಿಟ್ಟು ಒಂದೇ ಉಪಯೋಗಿಸಿರೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ ಫ್ರೆಂಡ್ಸ್. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ನಾವು ಮನಸ್ಸು ಮಾಡಬೇಕಷ್ಟೇ. ಒಂದ್ಸಲಿ ನಾವು ದೃಢ ನಿರ್ಧಾರ ಅಂತ ಏನಿದೆ ಆ ದೃಢ ನಿರ್ಧಾರ ಮಾಡಿದ್ರೆ ಮುಗೀತು, ನಾವು ಮಾಡೇ ಮಾಡ್ತೀವಿ. ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ಇವತ್ತೇನೋ ನಮ್ಮ ಮನೆಗೆ ಸ್ಪೆಷಲ್ಲಾಗಿ ಚಿತ್ರಾನ್ನ ಮಾಡಿರ್ತಾರೆ, ಇವತ್ತು ಚಿತ್ರಾನ್ನನ ತಿಂದುಬಿಡೋಣ. ಇಲ್ಲ ಅಂತ ಅಂದರೆ ನಾಳೆ ಉಪ್ಪಿಟ್ಟು ಮಾಡಿರ್ತಾರೆ, ಉಪ್ಪಿಟ್ಟು ಚೆನ್ನಾಗಿರುತ್ತೆ, ಇವತ್ತು ಉಪ್ಪಿಟ್ಟು ತಿಂದುಬಿಡೋಣ, ನಾಳೆಯಿಂದ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮುಂದಕ್ಕೆ ಆಗ್ತಾನೇ ಹೋಗ್ತಾ ಇರ್ತೀವಿ. ಅದು ತಿನ್ನೋಣ ಇದು ತಿನ್ನೋಣ, ಇವತ್ತೊಂದು ದಿನ ನಾಳೆ ಒಂದು ದಿನ ಅಂತೇಳಿ ಹಂಗೆ ಆಗ್ತಾ ಹೋದರೆ ಆಗೋದೇ ಇಲ್ಲ ಫ್ರೆಂಡ್ಸ್. ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡೋರು ಜಾಸ್ತಿ ಜನ ಇದ್ದೀರಾ, ಪ್ಲೀಸ್ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರು ಲೈಕು ಕಮೆಂಟ್ ಹಾಕಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಎಕ್ಸಸೈಸ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ಸುಮ್ಮನೆ ಕಾಟಾಚಾರಕ್ಕೆಲ್ಲ ಎಕ್ಸಸೈಸ್ ಮಾಡಬಾರ್ದು. ನೋಡಿ ಇವತ್ತು ನಾನು 25 ನಿಮಿಷ ಅಷ್ಟೇ ಎಕ್ಸಸೈಸ್ ಮಾಡಿದ್ದು, ಮೈ ತುಂಬ ಮುಖ ತುಂಬ ಬೆವರು ಬಂದ್ಬಿಟ್ಟೈತೆ ಅಷ್ಟು. ಈ ಥರ ಎಕ್ಸಸೈಸ್ ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು. ಓಡಾಡಿದ್ರೂ ಅಷ್ಟೇ ಸ್ವಲ್ಪ ಅಪ್ ಥರ ಇರಲಿ ಓಡಾಡೋವಾಗ, ಆ ಥರ ಓಡಾಡ್ರಿ. ಮತ್ತು ನಿಮ್ಮ ಮನೇಲಿ ಏನಾದರೂ ಸ್ಟೆಪ್ಸ್ಗಳಿದ್ರೆ ಸ್ಟೆಪ್ಸಲ್ಲಿ ಓಡಾಡಿದ್ರೆ ಬೆಟರು, ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. 100ಗೆ 100% ಬೇಗ ವೆಯ್ಟ್ ಲಾಸ್ ಆಗ್ತೀರಾ, ಓಕೆನಾ? ಇನ್ನು 3 ತಿಂಗಳಲ್ಲಿ ನನ್ನ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ತೀರಾ ಆಯಿತಾ. ಅದಕ್ಕೆ ಹೇಳೋದು, ನನ್ನ ವೆಯ್ಟ್ ಲಾಸ್ ರೆಸಿಪಿಗಳನ್ನ ವೀಡಿಯೋಗಳನ್ನ ಎಲ್ಲ ನೋಡಿ ಆಯಿತಾ. ಬೆವ್ರ ನೀರೆಲ್ಲ ಕೆಳಗಡೆ ಸುರಿತಾವೆ, ಆ ಥರ ಎಕ್ಸಸೈಸ್ ಮಾಡಿದ್ದೀನಿ ನಾನು ನೋಡಿ. ತೂಕ ಕಡಿಮೆ ಆಗೋದು ಅಂತಂದರೆ ಬರೀ ಫುಡ್ನೇ ತಿಂದ್ಕೊಂಡು ತೂಕ ಕಡಿಮೆ ಆಗೋದಲ್ಲ, ಈ ಥರ ಎಕ್ಸಸೈಸ್ನ ನಾವು ಮಾಡಿಕೊಂಡು ತೂಕ ಕಮ್ಮಿ ಆದರೆ ಲೈಫ್ ಲಾಂಗ್ ಇರುತ್ತೆ. ವಾರದಲ್ಲಿ ಅಟ್ಲೀಸ್ಟ್ ಒಂದು 5 ದಿನ ಆಗಲಿ ಎಕ್ಸಸೈಸ್ ಮಾಡ್ಕೊಳೋದ್ರಿಂದ 100% ರಿಸಲ್ಟ್ ಇರುತ್ತೆ. ಫುಡ್ಡಲ್ಲೂ ಕಂಟ್ರೋಲ್ ಮಾಡಬೇಕು, ಈ ಥರ ಎಕ್ಸಸೈಸು ಮಾಡಬೇಕು, ಎರಡೂ ಇದ್ದಾಗಲೇ ನಮಗೆ ವೆಯ್ಟ್ ಸಮತೋಲನ ಅನ್ನೋದು ಆಗೋದು. ಈಗ ನಾವು ವೆಯ್ಟ್ ಕಮ್ಮಿ ಆಗಿಬಿಡ್ತೀವಿ ಹೆಂಗೋ, ಮತ್ತು ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ವಾ. ಈ ರೀತಿ ಎಕ್ಸಸೈಸ್ನ ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. 12:30 ಟೈಮ್ ಆಗಿತ್ತು. 12:30 ಟೈಮಲ್ಲಿ ಯಾಕೋ ಕಾಫಿ ಕುಡಿಯೋ ಥರ ಫೀಲ್ ಆಯಿತು, ಅದಕ್ಕೆ ನಾನು ಬ್ಲ್ಯಾಕ್ ಕಾಫಿ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಕಾಫಿ ಮಾಡೋದಕ್ಕೆ ನಾನು ಮುಂಚೆನೇ ತೋರಿಸಿದ್ದೀನಲ್ವ ಯಾವ ರೀತಿ ಬ್ಲ್ಯಾಕ್ ಕಾಫಿ ಮಾಡೋದು, ಮತ್ತು ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಮಗೆ ಬಾಡಿಗೆ ಹೇಗೆಲ್ಲ ಪ್ರಯೋಜನ ಆಗುತ್ತೆ ಅಂತೇಳಿ ಹೇಳಿದ್ದೀನಿ ನಾನು ನಿಮಗೆ. ಬ್ಲ್ಯಾಕ್ ಕಾಫಿ ಮಾಡೋದು ಕೂಡ ತುಂಬಾ ಈಸಿ, ಒಂದು 3-4 ನಿಮಿಷದಲ್ಲಿ ಬ್ಲ್ಯಾಕ್ ಕಾಫಿ ಮಾಡಿಬಿಡ್ಬೋದು. ಬ್ಲ್ಯಾಕ್ ಕಾಫಿ ಬೇಡ ಅಂತ ಅಂದವರು ಗ್ರೀನ್ ಟೀ ಕುಡಿಬೋದು. ಮಧ್ಯಾಹ್ನ ಊಟಕ್ಕೆ ಮುದ್ದೆ, ಸೌತೆಕಾಯಿ, ಬೆಂಡೆಕಾಯಿ ಮತ್ತು ಸಾಂಬಾರು, ಇಷ್ಟನ್ನ ನಾನು ಮಧ್ಯಾಹ್ನ ಊಟಕ್ಕೆ ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮುಂಚೆನೇ ಹೇಳಿದ್ದೀನಿ, ಸೌತೆಕಾಯಿನ ನಮ್ಮ ಡಯೆಟಲ್ಲಿ ಫಾಲೋ ಮಾಡೋದ್ರಿಂದ ನಮಗೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಡಯೆಟಲ್ಲಿ ಕಂಪಲ್ಸರಿ ಫಾಲೋ ಮಾಡಿ. ಇನ್ನು ಸಂಜೆಯ ಊಟಕ್ಕೆ ಬೆಳಿಗ್ಗೆ ನಾನು ಏನು ರೊಟ್ಟಿ ಮಾಡಿದೆ ಆ ರೊಟ್ಟಿದು ಹಂಗೆ ಇತ್ತು, ಸ್ವಲ್ಪ ಉಳಿದ್ಬಿಟ್ಟಿತ್ತು. ಸ್ವಲ್ಪ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಮೊಟ್ಟೆನ ಅದಕ್ಕೆ ಹಾಕಿ ಉಪ್ಪು, ಖಾರ, ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈಗ ನಾನು ಆಮ್ಲೆಟ್ ಥರ ಮಾಡ್ಕೊತಾ ಇದ್ದೀನಿ. ವೆಜಿಟೇರಿಯನ್ ಆಗಿದ್ದರೆ ನೀವು ಮೊಟ್ಟೆ ಏನು ಹಾಕಕ್ಕೆ ಹೋಗಬೇಡಿ, ಹಂಗೆ ಬರುತ್ತೆ ಆಯಿತಾ. ನೀವೇನಾದರೂ ಮನೆಯಲ್ಲೇ ಇರೋರಾಗಿದ್ದರೆ ಸ್ವಲ್ಪ ಹೊತ್ತು ಊಟ ಆದಮೇಲೆ ಒಂದು 10 ನಿಮಿಷ ವಾಕ್ ಮಾಡೋದ್ರಿಂದ ನಮಗೆ ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್. ಇಲ್ಲ ನಮಗೆ ಊಟ ಮಾಡಾದ್ಮೇಲೆ ವಾಕ್ ಮಾಡೋಕ್ಕಾಗಲ್ಲ ಅನ್ನೋರು ಮಧ್ಯಾಹ್ನದ ಹೊತ್ತು ಮನೆಯಲ್ಲೇ ಇರೋರಾದರೆ ವಾಕ್ ಮಾಡಿ, ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ವಾಕ್ ಮಾಡಿ, ಒಂದು 10 ನಿಮಿಷ ವಾಕ್ ಮಾಡಿ ಆಯಿತಾ.
ಇಷ್ಟನ್ನ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.